ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತಂಗಟಿ ಹೂವು ಅಥವಾ ಬನ್ನರ್ಕೆ ಹೂವು ಅಂತ ಏನು ಕರಿತೀವಲ್ವ, ಆ ಒಂದು ಹೂವಿನ ವಿಶೇಷತೆ ಬಗ್ಗೆ ಹೇಳ್ತಾ ಇದ್ದೀನಿ. ಇದರ ಒಂದು ಉಪಯೋಗ 1-2 ಸಾವಿರಾರಿದೆ. ಸೊ ಅದರಲ್ಲಿ ಕೆಲವೊಂದು ವಿಚಾರಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ಹೂವಿನ ಗಿಡ ನನಗೆ ದೇವಸ್ಥಾನಕ್ಕೆ ಹೋಗುವಾಗ ರಸ್ತೆಯ ಬದಿಯಲ್ಲಿ ಅಕಸ್ಮಾತ್ತಾಗಿ ಕಂಡಿದ್ದು. ಆ ಒಂದು ಟೈಮಲ್ಲಿ ನಾನು ಈ ವಿಡಿಯೋ ಕ್ಲಿಪ್ನ ತೊಗೊಂಡೆ. ಇದರ ವಿಶೇಷತೆ ತುಂಬ ಗೊತ್ತಿತ್ತು, ಅದರಲ್ಲಿ ಸ್ವಲ್ಪನ ಶೇರ್ ಮಾಡೋಣ, ನೋಡೋಣ. ನ್ಯಾಚುರಲ್ ಆಗಿ ನಮ್ಮ ರಸ್ತೆ ಬದಿಯಲ್ಲಿ, ಹೊಲಗಳ ಬದಿಯಲ್ಲಿ ಸಿಗುವಂತಹ ಈ ಹೂವಿನ ಉಪಯೋಗವನ್ನು ಸೊ ನನಗೆಷ್ಟು ಗೊತ್ತಿದೆಯೋ ಅಷ್ಟು ಶೇರ್ ಮಾಡೋಣ ಅಂತ ಹೇಳಿ ಈ ಕ್ಲಿಪ್ನ ತೊಗೊಂಡಿದ್ದೀನಿ. ನಾವೆಲ್ಲ ಚಿಕ್ಕವರಿದ್ದಾಗ ಈ ಹೂವಿನ ಜಾಸ್ತಿ ಯಾವಾಗ ನೋಡ್ತಾ ಇದ್ವಿ ಅಂದರೆ ದೀಪಾವಳಿಯ ಸಂದರ್ಭದಲ್ಲಿ. ನಮ್ಮ ತಂದೆ ಊರ ಸೈಡು ಹುಣ್ಣಿಮೆ ಹೇಗೆ ಮಾಡುವಂಥ ದೀಪಾವಳಿ ಹಬ್ಬದಲ್ಲಿ ಈ ಹೂವು ಆ ಸೀಸನಲ್ಲಿ ತುಂಬ ಬಿಡ್ತಾ ಇತ್ತು. ಬೆಳಗ್ಗೆನೇ ಹೋಗ್ಬಿಟ್ಟು ವನ್ನರ್ಕೆ ಹೂವನ್ನೆಲ್ಲ ತೊಗೊಂಡು ಬಂದುಬಿಟ್ಟು ನಾವು ಅಂಗಳದಲ್ಲಿ ಹಾಕ್ತಾಯಿದ್ವಿ. ಅಂದರೆ ಸಾರಿಸಿ ಗುಡಿಸಿ ಎಲ್ಲ ಆದಮೇಲೆ ಈ ಹೂವನ್ನ ಹೊರಗಡೆ ಹಾಕ್ತಾಯಿದ್ವಿ. ಸಂಜೆ ಕೂಡ ಅಷ್ಟೇ ಪಟಾಕಿ ಹೊಸ್ದಾಗಿ ಏನಾದರೂ ರಂಗೋಲಿ ಹಾಕಿದ್ವಿ ಅಂದರೆ ಅಲ್ಲೆಲ್ಲ ಡೆಕೋರೇಟ್ ಮಾಡ್ತಾಯಿದ್ವಿ. ಹಾಗೆ ಗುರ್ಜಮ್ಮ ಅಂತ ಹೇಳಿ ಮಾಡುವಾಗಲೂ ಕೂಡ ಈ ಹೂವನ್ನು ಅದಕ್ಕೆ ಮುಡಿಸ್ಬಿಟ್ಟು ಪೂಜೆ ಕೂಡ ಮಾಡ್ತಾಯಿದ್ವಿ. ಅಷ್ಟು ಮಾತ್ರ ಗೊತ್ತಿತ್ತು. ನಾವು ಈ ಹೂವುಗಳಿಂದ ದೀಪಾವಳಿ ಹಬ್ಬ ಸಂದರ್ಭದಲ್ಲಿ ಮಾತ್ರ ಇದನ್ನು ಬಳಸ್ತೀವಿ ಅನ್ನೋದು ಆ ಚಿಕ್ಕವರಿದ್ದಾಗ ಗೊತ್ತಿತ್ತು. ಆ ಕಾಲಕ್ರಮೇಣ ನಾವು ಸ್ವಲ್ಪ ತಿಳುವಳಿಕೆ ಬಂದ ನಂತರ ಇದರದ್ದು ಒಂದು ಉಪಯೋಗ ಗೊತ್ತಾಗಿದ್ದು ಅಂದರೆ ಸ್ಕಿನ್ ಡಿಸೀಸಸ್ಸು, ಎನಿ ಡಾರ್ಕ್ ಸರ್ಕಲ್ಸು ಅಥವಾ ಡಾರ್ಕ್ ಮಾರ್ಕ್ಸ್ ಇರ್ಬೋದು, ಪಿಂಪಲ್, ಮೇನ್ಲಿ ಬಂದುಬಿಟ್ಟು ಪಿಗ್ಮೆಂಟೇಷನ್ಗೆ ಇದು ತುಂಬ ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ₹1 ಕೂಡ ಖರ್ಚಿಲ್ಲದೆ ನ್ಯಾಚುರಲ್ ಆಗಿ ಸಿಗುವಂತಹ ಈ ಹೂವಿನಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಕೇಳಿದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಈ ಹೂ ಸಿಕ್ಕಾಗ ನಾವು ನ್ಯಾಚುರಲ್ ಆಗಿ ಹಸಿ ಇತ್ತು ಅಂದರೆ ಅದನ್ನು ಹಾಗೇ ಬಳಸ್ಕೋಬೋದು. ಇಲ್ಲ ಅಂದರೆ ನಾವು ಸ್ಟೋರ್ ಮಾಡಿ ಇಟ್ಕೊತೀವಿ ಅಂದರೆ ಈ ಥರ ಪೆಟಲ್ಸ್ಗಳನ್ನ ಬಿಡಿಸ್ಕೊಂಡ್ಬಿಟ್ಟು ನೆರಳಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ಕೂಡ ಫ್ರೀಝರ್ ಮಾಡಿ ಇಟ್ಕೋಬೋದು. ನಾನಿಲ್ಲಿ ಫ್ರೆಶ್ ಇತ್ತಲ್ವ, ಹಾಗಾಗಿ ಸ್ವಲ್ಪ ದಳಗಳನ್ನ ಬಿಡಿಸ್ಕೊಂಡ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು. ಅಂದರೆ ಮನೇಲಿ ನಾನು ಹೋಮ್ ರೆಮಿಡಿ ಮಾಡ್ಕೊಂಡಿದ್ದೆ ಇದನ್ನು. ನಿಮಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಹಾಕೋಬೋದು, ಇಲ್ಲಾಂದರೆ ಒಬ್ಬರಿಗೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. 1 ಸ್ಪೂನ್ ಅಥವಾ 2 ಸ್ಪೂನಷ್ಟು ಕಡಲೆ ಹಿಟ್ಟು, ಹುರುಗಡಲೆ ಹಿಟ್ಟು ಬರುತ್ತಲ್ವ, ಅದನ್ನು ಹಾಕ್ಕೊಂಡ್ಬಿಟ್ಟು ಮನೇಲೆ ಸಿಗುವಂತಹ ಮೊಸರು, ಅದು ಹಸುವಿಂದಾದರೂ ಆಗಿರ್ಬೋದು ಅಥವಾ ಎಮ್ಮೆ ಮೊಸರಾದರೂ ಆಗಿರ್ಬೋದು, ಇಷ್ಟು ನಿಮಗೆ ಪೇಸ್ಟ್ ಮಾಡಲಿಕ್ಕೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ಮೊಸರನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೋಬೇಕು. ಇದು ಪೆಟಲ್ಸ್ ಬಂದುಬಿಟ್ಟು ಹಸಿ ಇರೋದ್ರಿಂದ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂತ ನಾನು ಮೊದಲೇ ಗೆಸ್ ಮಾಡಿದ್ದೆ. ಅದೇ ರೀತಿಯಾಗಿ ಸ್ವಲ್ಪ ಈ ರೀತಿ ತರಿಯಾಗಿ ಆಗಿತ್ತು. ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಮತ್ತೆ ರುಬ್ಕೊಂಡೆ ನಾನು. ಈ ರೀತಿಯಾಗಿ ರೆಡಿಯಾದಂತಹ ಈ ಒಂದು ಪೇಸ್ಟನ್ನು, ಈ ಒಂದು ಮಿಶ್ರಣವನ್ನು ನಿಮಗೆ ಪಿಗ್ಮೆಂಟೇಷನ್ ಎಲ್ಲೆಲ್ಲ ಇರುತ್ತೆ ಫೇಸಲ್ಲಿ, ಸೊ ಅಲ್ಲೆಲ್ಲ ಅಪ್ಲೈ ಮಾಡಿಬಿಟ್ಟು 15 to 20 ಮಿನಿಟ್ಸ್ ಹಾಗೇ ಬಿಡಬೇಕು. ಇದನ್ನು ನೀವು ನೈಟ್ ಆದರೂ ಅಪ್ಲೈ ಮಾಡ್ಕೋಬೋದು, ಅಂದರೆ ಓವರ್ ನೈಟ್ ಬಿಟ್ಬಿಡಿ. ಯಾವುದೇ ಕಾರಣಕ್ಕೂ ಸ್ಕಿನ್ ಓವರ್ ಟೈಟ್ ಆಗಿಬಿಡುತ್ತೆ. ಸೊ ಅಲ್ಲೂ ಕೂಡ ಮತ್ತೆ ರಿಂಕಲ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ 15 to 20 ಮಿನಿಟ್ಸ್ ಬೆಸ್ಟ್ ಅಂತಲೇ ಹೇಳ್ತೀನಿ. ವಾರದಲ್ಲಿ ನೀವು ಒಂದು 2-3 ಸಲ ಆದ್ರೂ ಅಪ್ಲೈ ಮಾಡಿಕೊಂಡು ಇದನ್ನು ರಿಸಲ್ಟ್ ಪರ್ಫೆಕ್ಟಾಗಿ ಬರಬೇಕು ಅಂದರೆ ವೀಕ್ಲಿ ಒಂದು 3 ಟೈಮ್ಸ್ ಯೂಸ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ. ಅಷ್ಟೇ ಅಲ್ಲ, ಫೇಸ್ ನ್ಯಾಚುರಲ್ ಆಗಿ ಗ್ಲೋಯಿಂಗ್ ಇರಬೇಕು, ಆಮೇಲೆ ಕಲರ್ ಕೂಡ ಬರುತ್ತೆ ಇದರಿಂದ. ಇದು ಬಂದುಬಿಟ್ಟು ಪಿಗ್ಮೆಂಟೇಷನ್ಗೆ ಮತ್ತು ಫೇಸ್ ಗ್ಲೋಯಿಂಗಿಗೆ ಪ್ಯಾಕ್ ಆಯಿತು. ಇದರ ಜೊತೆಗೆ ನಾವು ಇದನ್ನು ಪೆಟಲ್ಸ್ಗಳನ್ನ ನೆರಳಲ್ಲಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದಕ್ಕೆ ನಾವು ಕೊಬ್ಬರಿ ಎಣ್ಣೆನ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಫೇಸಿಗೆ ಅಪ್ಲೈ ಮಾಡೋದ್ರಿಂದನೂ ಕೂಡ ಪಿಗ್ಮೆಂಟೇಷನ್ ರಿಮೂವ್ ಆಗುತ್ತೆ. ಸೊ ಇದು ತುಂಬ ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಆದರೆ ಆಯಿಲ್ ಸ್ಕಿನ್ ಇದೆ ಅಂತ ಅಂದರೆ ಇದಕ್ಕಿಂತ ನಾನು ಮುಂಚೆ ತೋರಿಸಿದ ಪೇಸ್ಟನ್ನ ನೀವು ಅಪ್ಲೈ ಮಾಡ್ಕೋಬೋದು, ಅದು ಕೂಡ ಗುಡ್ ರಿಸಲ್ಟ್ ಕೊಡುತ್ತೆ. ಈ ಪೆಟಲ್ಸ್ಗಳನ್ನ ನೀರಲ್ಲಿ ಒಂದು 15 to 20 ಮಿನಿಟ್ಸ್ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಾಗ ಅದು ನೀರಿನ ಪ್ರಮಾಣ ಅರ್ಧಕ್ಕೆ ಬರುತ್ತಲ್ವ, ಅದಕ್ಕೆ ನೀವು ಜೇನುತುಪ್ಪ ಅಥವಾ ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ಕೊಂಡು ಕೂಡ ಕುಡಿಬೋದು. ಫ್ರೆಶ್ ಟೀ ಅಂತಲೇ ಹೇಳ್ತೀವಿ ಇದಕ್ಕೆ. ಅಂದರೆ ತುಂಬ ಜನಕ್ಕೆ ಈ ಟೀ ಬಗ್ಗೆ ಗೊತ್ತಿಲ್ಲ, ಬಟ್ ನಿಮಗೆ ಇನ್ ಕೇಸ್ ಬೇಕು ಅಂದರೆ ಆ ರೆಮಿಡಿ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಪೇಸ್ಟ್ ಕೂಡ ಯೂಸ್ ಮಾಡ್ಕೋಬೋದು. ಇದರ ಜೊತೆಗೆ ಇದನ್ನು ಶುಗರ್ಗೂ ಕೂಡ ಸ್ಕಿನ್ಗೆ ಮೇಲ್ಗಡೆ ಅಪ್ಲೈ ಮಾಡುವಂತಹ ಮೆಥಡ್ನ ಹೇಳಿದೆ. ಇನ್ನರ್ ಆಗಿ ನಾವು ಬಾಡಿಗೆ ಯಾವ ರೀತಿ ತಗೋಬೇಕು ಯಾವಾಗೆಲ್ಲ ಸಿಗುತ್ತಲ್ವ ಆ ಟೈಮಲ್ಲಿ ಇದರಲ್ಲಿ ಸಿಂಪಲ್ ಆಗಿ ಕೂಡ ಮಾಡ್ತಾರೆ. ಅದು ದೇಹದಲ್ಲಿರ್ತಕ್ಕಂಥ ಟ್ಯಾಕ್ಸಿನ್ 100 ಗ್ರಾಮ್ ಪೆಟಲ್ಸ್ಗಳನ್ನ ತಗೊಂಡ್ವಿ ಅಂತಂದರೆ ಸಮ ಪ್ರಮಾಣದಲ್ಲಿ ಗರಿಕೆ ಹುಲ್ಲು ಸಿಗುತ್ತಲ್ವ, ಆ ಗರಿಕೆನೂ ಕೂಡ 100 ಗ್ರಾಮ್ಸ್ನ ತೊಗೊಂಡ್ಬಿಟ್ಟು ಅದರ ಜೊತೆಗೆ ಬಿಲ್ವಪತ್ರೆ ಬರುತ್ತಲ್ವ, ಆ ಬಿಲ್ಪತ್ರೆ ಕಾಯಲ್ಲಿರ್ತಕ್ಕಂಥ ತಿರುಳನ್ನು ಕೂಡ 100 ಗ್ರಾಮ್ಸ್ ತೊಗೋಬೇಕು. ಅದಷ್ಟನ್ನು ಕೂಡ ನಾವು ಬಿಸಿಲನ್ನು ಒಣಗಿಸಿ ಸಮ ಪ್ರಮಾಣದಲ್ಲಿ ಪೌಡ್ರುಗಳನ್ನು ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೋಬೇಕಾಗುತ್ತೆ. ಈ ತಂಗಟೆ ಹೂವಿನ ಪೌಡರು ಮತ್ತು ಗರಿಕೆ ಪೌಡರು ಹಾಗೆ ಬಿಲ್ವಪತ್ರೆ ಹಣ್ಣಿನ ಪೌಡರು, ಈ ಮೂರನ್ನು ಕೂಡ ಸಮ ಪ್ರಮಾಣದಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು. ಈ ಒಂದು ಪೌಡರ್ನ ಮಿಶ್ರಣವನ್ನು ಯಾವುದಕ್ಕೆ ನಾವು ಬಳಸ್ಬೋದು ಅಂದರೆ ಹೈ ಶುಗರ್ ಇರುತ್ತಲ್ವ, ಅವ್ರುಗಳು ಡೈಲಿ ಒಂದೊಂದು 10 ಗ್ರಾಮ್ನಷ್ಟು ಸೇವನೆ ಮಾಡ್ತಾ ಬಂದರೆ ಆ ಶುಗರು ಬ್ಯಾಲೆನ್ಸ್ ಆಗುತ್ತೆ, 100% ರಿಸಲ್ಟ್ ಕೊಡುತ್ತೆ ಅಂತ ಕೆಲವರು ಹೇಳ್ತಾರೆ. ಬಟ್ ಅದನ್ನು ವೈದ್ಯರ ಒಂದು ಸಲಹೆ ಮೇರೆಗೆ ನೀವು ತೊಗೋಬಹುದು. ಬಟ್ ರಿಸಲ್ಟ್ ಮಾತ್ರ ಗುಡ್ ಇದೆ ಅಂತ ನಾನು ಅದನ್ನು ಯಾರೆಲ್ಲ ತೊಗೊಂಡಿದ್ದಾರೆ ಅವ್ರ ಬಾಯಲ್ಲಿ ಕೇಳಿದ್ದೀನಿ. ಬಟ್ ನ್ಯಾಚುರಲ್ ಆಗಿರುತ್ತೆ ನೋಡಿ. ಬಿಲ್ವಪತ್ರೆ ಇರ್ಬೋದು, ಆ್ಯಕ್ಚುಲಿ ಅದು ಶುಗರ್ಗೆ ತುಂಬ ಒಳ್ಳೆಯದು. ಬಿಲ್ಪತ್ರೆ ಕೂಡ ನಮ್ಮ ಮತ್ತೆ ಡೈರೆಕ್ಟಾಗಿ ತೊಗೊತಾರೆ, ಅಂದರೆ
ತಿಂತಾ ಇರ್ತಾರೆ. ಅದ್ರ ಜೊತೆಗೆ ಗರಿಕೆ ಜ್ಯೂಸ್ ಕೂಡ ನಾನು ಕೇಳಿದ್ದೀನಿ ಶುಗರ್ಗೆ ಬೆಸ್ಟ್ ಅಂತ ಹೇಳಿ. ಆದರೆ ಈ ತಂಗಟೆ ಹೂವನ್ನು ಬಳಸ್ತಾರೆ ಅನ್ನೋದು ಗೊತ್ತಿರಲಿಲ್ಲ, ಇತ್ತೀಚೆಗೆ ಗೊತ್ತಾಯಿತು ನನಗೆ. ಸೊ ಯಾರಿಗೆಲ್ಲ ಇದರ ಅವಶ್ಯಕತೆ ಇದೆ, ಆಯುರ್ವೇದ ಡಾಕ್ಟರ್ಗಳನ್ನು ಇರ್ಬೋದು ಅಥವಾ ಬೇರೆ ಗೊತ್ತಿರೋರನ್ನ ಸಲಹೆ ತೊಗೊಂಡ್ಬಿಟ್ಟು ಯಾವ ಟೈಮಲ್ಲಿ ಎಷ್ಟನ್ನು ತಗೋಬೇಕು ಅನ್ನೋದ್ರ ಮೇರೆಗೆ ಬಳಸಿ, ಅದ್ರ ರಿಸಲ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆಮೇಲೆ ನಾನು ಪೇಸ್ಟು ಮತ್ತು ಪೌಡ್ರ್ ಮಾಡಿಕೊಂಡು ಕೊಬ್ಬರಿ ಎಣ್ಣೆಯಲ್ಲಿ ಹಚ್ಕೊಳ್ಳೋದ್ರ ಬಗ್ಗೆ ಹೇಳಿದ್ನಲ್ವ, ಅದ್ರ ಜೊತೆಗೆ ನನ್ನ ಫ್ರೆಂಡ್ ಒಬ್ಬಳು ಅಂದರೆ ಬ್ಯೂಟಿಷಿಯನ್ ಇದ್ದಾಳೆ, ಅವಳು ಹೇಳಿದ್ದೇನು ಅಂದರೆ ನಮ್ಗೆ ಅಷ್ಟೆಲ್ಲ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂತ ಅಂದಾಗ ಈ ಪೆಟಲ್ಸ್ಗಳ್ನ ನೀರಲ್ಲಿ ಕುದಿಸಿಟ್ಕೋಬೇಕಂತೆ. ಕುದಿಸಿ ಅದನ್ನು ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿಕೊಂಡು ಅವಾಗವಾಗ ಫೇಸ್ಗೆ ಸ್ಪ್ರೇ ಮಾಡೋದ್ರಿಂದನೂ ಕೂಡ ಫೇಸಲ್ಲಿ ಇರ್ತಕ್ಕಂಥ ಡೆಡ್ ಸ್ಕಿನ್ ಇರ್ಬೋದು, ಹಾಗೆ ಪಿಂಪಲ್ಸ್ ಮತ್ತು ಮಾರ್ಕ್ಸ್ ಎನಿವನ್ ಪಿಗ್ಮೆಂಟೇಷನ್ ಅದೆಲ್ಲದೂ ಕೂಡ ರಿಮೂವ್ ಆಗುತ್ತೆ. ಆವಾಗವಾಗ ನಮಗೆ ಈ ಥರ ನೀರಲ್ಲಿ ಕುದಿಸ್ಕೊಂಡು ಜಸ್ಟ್ ಫೇಸ್ ವಾಶ್ ಮಾಡೋದಿರ್ಬೋದು ಅಥವಾ ಸ್ಪ್ರೇ ಮಾಡೋದ್ರಿಂದನೂ ಕೂಡ ಗುಡ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ಲು ಅವಳು. ಅಂದರೆ ಯೂಶಲಿ ತನ್ನ ಕಸ್ಟಮರ್ಗಳಿಗೆ ಈ ಥರ ಟಿಪ್ಸ್ಗಳನ್ನ ಕೊಡ್ತಾ ಇರ್ತಾಳೆ. ನನಗೂ ಕೂಡ ತಂಗಟೆ ಹೂವಿನ ಬಗ್ಗೆ ಮಾತಾಡುವಾಗ ಈ ಒಂದು ಟಿಪ್ಸ್ ಕೊಟ್ಟಳು, ತುಂಬ ಇಷ್ಟ ಆಯಿತು ನನಗೆ. ಯಾಕಂದರೆ ಕೆಲವರಿಗೆ ಪ್ಯಾಕ್ ಹಾಕೊಳ್ಳೋಕೆ ಟೈಮ್ ಇರಲ್ಲ, ಹಾಗೆಯೇ ಪೌಡ್ರ್ ಮಾಡ್ಕೊಳ್ಳೋಕೆ ಕೂಡ ಟೈಮ್ ಇರಲ್ಲ ಅಲ್ವಾ. ಸೊ ಅಂಥವ್ರಿಗೆ ಈ ಥರ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥ ಕೆಲವೊಂದು ರೆಮಿಡಿಗಳು ತುಂಬ ಯೂಸ್ಫುಲ್ ಆಗಬಹುದು. ಬಟ್ ಇದರಲ್ಲಿ ಸೈಡ್ ಎಫೆಕ್ಟ್ ಇಲ್ಲ, ಮೇಯ್ನಾಗಿ ಅದು ಗುಡ್ ಅಂತಲೇ ಹೇಳ್ಬೋದು. ಸ್ಕಿನ್ ಡಿಸೀಸಸ್ಗೆ ಒಂದೊಂದು ಸರಿ ನಾವು ಎಷ್ಟೊಂದೆಲ್ಲ ಖರ್ಚು ಮಾಡ್ತಾ ಇರ್ತೀವಿ, ಸಾವಿರಾರು ದುಡ್ಡನ್ನು ವೇಸ್ಟ್ ಮಾಡಿರ್ತೀವಿ, ಆದರೆ ರಿಸಲ್ಟ್ ಸಿಗುತ್ತೆ, ಬಟ್ ಕೆಮಿಕಲಿಂದ ಸಿಗುತ್ತೆ ನಮಗಲ್ವಾ. ಆದರೆ ₹1 ಕೂಡ ಖರ್ಚು ಮಾಡದೆ ನಮ್ಮ ಪರಿಸರದಲ್ಲಿ ಸಿಗುವಂತಹ ವಸ್ತುಗಳಿಂದಲೇ ನಾವು ನಮ್ಮ ಸ್ಕಿನ್ಗೆ ಮೇಂಟೆನೆನ್ಸ್ ಇರ್ಬೋದು ಅಥವಾ ಕೆಲವೊಂದು ಡಿಸೀಸಸ್ಗಳನ್ನ ಹೇಗೆ ನಾವು ಪ್ರೊಟೆಕ್ಟ್ ಮಾಡ್ಕೋಬೋದು, ಅದನ್ನು ಹೇಗೆ ಹೋಗ್ಲಾಡಿಸ್ಕೋಬೋದು ಅನ್ನೋದಕ್ಕೆ ಒಂದು ಬೆಸ್ಟು ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಇದನ್ನು. ಆದರೆ ನೀವು ಏನೇ ಮಾಡಿದರೂ ಕೂಡ ಸಮ ಪ್ರಮಾಣ ಅನ್ನೋದು ಮುಖ್ಯ ಆಗಿರುತ್ತೆ. ಆದರೆ ತಿಳಿದಂಥವರಿಂದ ಸ್ವಲ್ಪ ಸಲಹೆಗಳನ್ನು ತೊಗೊಂಡ್ಬಿಟ್ಟು ಆ ಒಂದು ಪ್ರೊಸೀಜರ್ನ ಫಾಲೋ ಮಾಡಿದರೆ ದಿ ಬೆಸ್ಟ್ ಅಂತ ಹೇಳ್ತೀನಿ ನಾನು. ಯಾವುದೇ ಒಂದು ಹೋಮ್ ರೆಮಿಡಿ ಮಾಡುವ ಮೊದಲು ಕೆಲವರು ಸ್ಕಿನ್ಗೆ ಆಗ್ತಾ ಇರಲ್ಲ, ಸೊ ಅವರು ಬೆಸ್ಟ್ ಅಂದರೆ ಟೆಸ್ಟ್ ಮಾಡ್ಕೋಬೇಕು. ಮೇನು ನನಗೆ ಗೊತ್ತಿರೋ ಒಂದು ಬೆಸ್ಟ್ ಸಿಂಪಲ್ ಟೆಸ್ಟ್ ಅಂದರೆ ಕಿವಿ ಹಿಂದೆ ಭಾಗದಲ್ಲಿ ನಾವು ಏನೇ ಒಂದು ರೆಮಿಡಿ ಮಾಡಿಕೊಂಡ್ರು ಕೂಡ ಫಸ್ಟ್ ಹಚ್ಕೋಬೇಕಂತೆ. ಅದು ನಮಗೆ ಸ್ಕಿನ್ನಿಗೆ ಹಾಗೆ ಬರುತ್ತೆ ಅಂದರೆ ಇಚ್ಚಿಂಗ್ ಬರೋದಿಲ್ಲ. ಕೆಲವೊಂದು ಐಟಮ್ಸ್ಗಳು ಕೆಲವೊಂದು ಪದಾರ್ಥಗಳು ನಮ್ಮ ಸ್ಕಿನ್ಗೆ ಆಗಿ ಬರಲ್ಲ ಅಂದಾಗ ಅದು ಕಡ್ತಾ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಒಗ್ಗುತ್ತೆ ಅಂದರೆ ಏನೂ ಆಗೋದಿಲ್ಲ. ಸೊ ಈ ಟೆಸ್ಟ್ನ ಮಾಡ್ಕೊಂಡ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ, ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.